ಸ್ಯಾಟರ್ಡೇ ನೈಟ್ ಯೂಶ್ವಲಿ ನಾನು ಸ್ಯಾಟರ್ಡೇ ಆರ್ ಸಂಡೇ ಎಲ್ಲ ಗ್ರಾಸರೀಸ್ನೂ ರೀಫಿಲ್ ಮಾಡ್ಕೊಂಡು ಬಿಡ್ತೀನಿ. ಮಂತ್ಲಿಗೆ ಏನು ಬೇಕು ಗ್ರಾಸರೀಸ್ನ ನಾವು ಎಟ್ ಎ ಟೈಮ್ ತೊಗೊಂಡು ಬರೋದು, ಎಕ್ಸ್ಟ್ರಾನೂ ತಂದಿರ್ತೀನಿ. ಯಾವಾಗ ಅದ್ರದ್ದು ಯೂಸ್ ಇರುತ್ತೋ ಅದನ್ನೆಲ್ಲ ಆವಾಗವಾಗ ವೀಕ್ಲಿ ಒನ್ಸ್ ಯಾವ್ದು ಖಾಲಿ ಆಗಿರುತ್ತೋ ಅದನ್ನು ಮಾತ್ರ ರೀಫಿಲ್ ಮಾಡ್ಕೊತೀನಿ. ರೈಸ್ನ ಒಂದು ಸ್ಟೀಲ್ ಬಾಕ್ಸಲ್ಲಿ ಅದ್ರ ಕವರ್ ಸಮೇತನೇ ಹಾಕಿ ಇಟ್ಬಿಡ್ತೀನಿ. ಹುಳ ಅದು ಆಗೋದಿಲ್ಲ, ಚೆನ್ನಾಗಿರುತ್ತೆ. ಅದು ನಮಗೆ ಆರಾಮಾಗಿ ಒಂದು 15 ದಿವಸ ಬಂದುಬಿಡುತ್ತೆ. ಆಮೇಲೆ ಓಟ್ಸು ಜಾಸ್ತಿ ಯಾರೂ ತಿನ್ನಲ್ಲ ನಮ್ಮ ಮನೇಲಿ. ನಮ್ಮ ಹರ್ಷಾಗೆ ಮಾತ್ರ ಕೊಡೋದು ನಾವು. ಅದಕ್ಕೆ ಒಂದು ಬಾಕ್ಸ್ ಫಿಲ್ ಮಾಡಿದರೆ ಆರಾಮಾಗಿ ಒಂದು 20 ಡೇಸ್ ಬಂದುಬಿಡುತ್ತೆ. ಮತ್ತು ಚೋಲೆ ಅವನ್ನೆಲ್ಲ ಎಕ್ಸ್ಟ್ರಾ ಪ್ಯಾಕೆಟ್ನ ತಂದಿಟ್ಬಿಡ್ತೀನಿ ನಾನು. ರೀಸೆಂಟಾಗಿ ಖಾಲಿ ಆಯಿತು, ಅದಕ್ಕೆ ಹಾಕಿದೆ. ಒಂದು ಬಾಕ್ಸ್ ಹಾಕಿದರೆ ಆರಾಮಾಗಿ 1 ಮಂತ್ ಬಂದುಬಿಡುತ್ತೆ. ನೆಕ್ಸ್ಟು ನಾವು ಯೂಸ್ ಮಾಡೋದು ಪಿಂಕ್ ಸಾಲ್ಟ್ ಮಾತ್ರ ಡೈಲಿ ಬೇಕಲ್ವ. ವೀಕ್ಲಿ ನಾವು ಫುಲ್ ಮಾಡಿ ಇಟ್ಕೊಂಡ್ಬಿಟ್ರೆ ವೀಕಲ್ಲಿ ಯಾವಾಗಲೂ ಖಾಲಿ ಆಗೋಲ್ಲ, ಅದು ಪ್ರಾಬ್ಲಮ್ ಬರೋದೇ ಇಲ್ಲ. ಮತ್ತು ರೀಫಿಲ್ ಮಾಡಬೇಕು ಅಂಥೇಳಿ ಪಿಂಕ್ ಸಾಲ್ಟು ಹೆಲ್ತಿಗೂ ಚೆನ್ನಾಗಿ ಅಂತಂದೇಳಿ ಅದನ್ನೂ ಆ್ಯಡ್ ಮಾಡ್ತಾಯಿರ್ತೀವಿ. ಪೀನಟ್ಸು ನಾನು ಒಂದೇ ಟೈಮಲ್ಲಿ ಆರಾಮಾಗಿ ಒಂದು 2 kg ಅಷ್ಟು ತಂದುಬಿಡ್ತೀನಿ. ಅವಾಗವಾಗ ಒಂದು 15 ಡೇಸಿಗೆ ಒಂದು ಸತಿ ರೀಫಿಲ್ ಮಾಡ್ಕೊಂಡು ಬಿಡ್ತೀವಿ. ಟಿಫನಿಗೂ ಬೇಕು ಮತ್ತು ಅದ್ರ ಚಟ್ನಿಗೂ ಬೇಕಲ್ವ, ಹಂಗಾಗಿ. ಮತ್ತು ಯಾವ್ಯಾವ್ದು ಇನ್ನೂ ಹಾಕೋದಿರುತ್ತೆ ಅದನ್ನು ರಬ್ಬರ್ ಬ್ಯಾಂಡ್ ಹಾಕಿ ಒಳಗಡೆ ಸೆಕ್ಯೂರ್ ಮಾಡಿಟ್ಬಿಡ್ತೀನಿ. ಮತ್ತು ಡ್ರೈ ಫ್ರೂಟ್ಸ್ನೂ ಆವಾಗಲೇ ವೀಕ್ಲಿನೇ ಒನ್ಸ್ ಡ್ರೈ ಫ್ರೂಟ್ಸ್ನು ರೀಫಿಲ್ ಮಾಡ್ಕೊಂಡು ಬಿಡ್ತೀನಿ. ಒಂದು ಸತಿ ಮಾಡಿದರೆ ಒಂದು 15 ಡೇಸ್ ಬಂದುಬಿಡುತ್ತೆ. ನನ್ನ ಕಾಜು, ಪಿಸ್ತಾ, ಬಾದಾಮು, ವಾಲ್ನಟ್ ಎಲ್ಲ ಒಂದೇ ಬಾಕ್ಸಲ್ಲಿ ಹಾಕಿಡ್ತೀನಿ. ಡೇಟ್ಸ್ ಮಾತ್ರ ಸಪ್ರೇಟು. ಮತ್ತು ಕಿಶ್ಮಿಶು ಅದನ್ನೂ ಸಪ್ರೇಟಾಗಿ ಒಂದು ಬಾಕ್ಸಲ್ಲಿ ಹಾಕ್ಬಿಡ್ತೀನಿ. ಯಾಕೆ ಸ್ವೀಟ್ ಐಟಮ್ಸ್ ಅಲ್ವಾ, ಒಂದೊಂದು ಸ್ವಲ್ಪ ಸಪ್ರೇಟಾಗಿಟ್ಟರೆ ಯಾವಾಗಾದರೂ ಮಕ್ಕಳಿಗೂ ತಿನ್ನೋಕೆ ಕೊಡಬೇಕು ಅಂದ್ರೂ ಅವು ಸಪ್ರೇಟಾಗಿ ನಮಗೊಂದು ಇದ್ರಲ್ಲಿ ಸಿಗುತ್ತೆ. ಮತ್ತು ಹಂಗೆ ಬಾಕ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದರಲ್ಲೆಲ್ಲ ಮತ್ತು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಸೆಕ್ಯೂರ್ ಮಾಡಿ ಪ್ಯಾಕ್ ಮಾಡಿ ಇಟ್ಬಿಡ್ತೇನೆ ನಾನು. ಡ್ರೈ ಫ್ರೂಟ್ಸು ಮತ್ತು ಇವನ್ನ ಮಾತ್ರ ಸೋಕ್ ಮಾಡಿಕೊಂಡೇ ತಿನ್ನಬೇಕು. ಅವನ್ನ ಡೈಲಿ ನೈಟು ಸೋಕ್ ಮಾಡೋಕೆ ನಂಗೆ ಬೇಕು, ಅದು ಈಸಿ ಆಗುತ್ತೆ ಅಂತ ಈ ಥರ ಮಾಡ್ಕೊತೀನಿ. ಮತ್ತು ಸೀಡ್ಸು ಎಲ್ಲ ಪಂಪ್ಕಿನ್ ಸೀಡ್ಸು, ಮಸ್ಕ್ ಮೆಲಾನ್ ಸೀಡ್ಸು, ಎಲ್ಲ ಸೀಡ್ಸ್ ಬರುತ್ತಲ್ವ, ಸನ್ಫ್ಲವರ್ ಸೀಡ್ಸು, ಚಿಯಾ ಸೀಡ್ಸು, ಅವನ್ನೆಲ್ಲ ಒಂದೇ ಬಾಕ್ಸಲ್ಲಿ ಹಾಕಿ ಇದು ಮಾಡ್ತೀನಿ. ನಾನು ಜ್ಯೂಸಸ್ ಅದು ಮಾಡ್ತೀನಲ್ವ, ಸ್ಮೂದಿ ಜ್ಯೂಸಸ್ಸು, ಅದಕ್ಕೆಲ್ಲ 1 ಸ್ಪೂನ್ ಹಾಕಿದರೆ ಸಾಕು. ಹಂಗಾಗಿ ನಾನು ಚಿಕ್ಕ ಬಾಕ್ಸಲ್ಲಿ ಹಾಕ್ಕೊಂಡು ಇಟ್ಬಿಡ್ತೀನಿ. ಅವನ್ನೆಲ್ಲ ಸೀಡ್ಸ್ ಅದರಲ್ಲಿ ಹಾಕಿರೋದು ನಾನು. ಇವನ್ನ ಮಾತ್ರ ಸಪ್ರೇಟಲ್ಲಿ ಕ್ಯಾಂಡಿ ಆಗೋ ಥರ ಇಟ್ಬಿಡ್ತೇನೆ ನಾನು. ನೆಕ್ಸ್ಟು ಇವಾಗ ಬೆಳಗ್ಗೆಗೆ ಹರ್ಷಾಗೆ ಜ್ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೆ. ಅದಕ್ಕೆ ಡ್ರೈ ಫ್ರೂಟ್ಸ್ನ ನೆನೆಸಿಡ್ತಾ ಇದ್ದೀನಿ. ಒಂದು ಬೌಲಿಗೆ ಕಾಜು, ಬಾದಾಮು, ಪಿಸ್ತಾ ಹಾಕಿದರೆ ಇನ್ನೊಂದು ಬೌಲಿಗೆ ಡೇಟ್ಸು ಮತ್ತು ಕಿಶ್ಮಿಶ್ನ ಹಾಕಿ ಸಪ್ರೇಟಾಗಿ ಸೋಕ್ ಮಾಡ್ತೀನಿ. ಬೆಳಗ್ಗೆದ್ದು ಬ್ಲೆಂಡ್ ಮಾಡಿದರೆ ಆಯಿತು. ಇದು ನನ್ನ ನೈಟ್ ಕಿಚನ್ ಹೆಂಗಿದೆ ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ದ ವಿಡಿಯೋ.